ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ವಲಯದಲ್ಲೂ ಬಂಡಾಯದ ಬೆಂಕಿ ಹತ್ತಿಕೊಂಡಿದೆ. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಕ್ಷೇತ್ರದಾದ್ಯಂತ ಪಾದಯಾತ್ರೆ ಮಾಡಿದ್ದ ಜಿಬಿ ವಿನಯ್ ಕುಮಾರ್ಗೆ ಅಹಿಂದ ನಾಯಕ ಸಿದ್ದರಾಮಯ್ಯ ಕೈಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಂದಿನಂತೆ ಈ ಬಾರಿಯೂ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಮನೆ ಬಾಗಿಲಿಗೆ ಬಿ ಫಾರಂ ಕಳುಹಿಸಲು ಸಜ್ಜಾಗಿದೆ. ಟಿಕೆಟ್ ಮಿಸ್ ಆಗಿರೋ ವಿನಯ್ ಕುಮಾರ್ ನಡೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಜಿಬಿ ವಿನಯ್ ಕುಮಾರ್? ಅಹಿಂದ ತತ್ವ ನಂಬಿದ್ದ ವಿನಯ್ಗೆ ಕೈಕೊಟ್ಟ ಸಿದ್ದು. ಮತ್ತೆ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಖಾಡದಲ್ಲಿ ಈ ಬಾರಿ ಟಿಕೆಟ್ಗಾಗಿ ಸಾಕಷ್ಟು ಲಾಬಿ ನಡೆದಿತ್ತು. 28 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನಲ್ಲಿ ಶಾಮನೂರು ಫ್ಯಾಮಿಲಿಗೆ ಸಮವಾಗಿ ಟಿಕೆಟ್ ಫೈಟ್ ನಡೆಸಿದ್ದು ಇನ್ಸೈಡ್ಸ್ ಅಕಾಡೆಮಿ ಸಂಸ್ಥಾಪಕ ಜಿಬಿ ವಿನಯ್ ಕುಮಾರ್. ಇಷ್ಟು ದಿನ ಕಾಂಗ್ರೆಸ್ನಲ್ಲಿ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಫೈಟ್ ಇರಲಿಲ್ಲ. ಒಂದೋ ಶಾಮನೂರು ಫ್ಯಾಮಿಲಿಯವರು ಅಥವಾ ಅವರು ಸೂಚಿಸಿದ ವ್ಯಕ್ತಿ ಅಭ್ಯರ್ಥಿಯಾಗುತ್ತಿದ್ದರು. ಈ ಬಾರಿ ಚುನಾವಣೆಗೂ 11 ತಿಂಗಳು ಮುಂಚೆಯೇ ಟಿಕೆಟ್ಗಾಗಿ ಜಿಬಿ ವಿನಯ್ ಕುಮಾರ್ ಸಾಕಷ್ಟು ಸರ್ಕಸ್ ಮಾಡಿದ್ದರು. ಗ್ರಾಮೀಣ ಭಾಗದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಹೈಕಮಾಂಡ್ ಗಮನ ಕೂಡ ಸೆಳೆದಿದ್ರು. ಹೀಗಾಗಿ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಕಮಿಟಿಯಿಂದ ದೆಹಲಿಗೆ 2 ಹೆಸರು ಶಿಫಾರಸಾಗಿತ್ತು. ಟಿಕೆಟ್ಗಾಗಿ ಕೊನೆ ಕ್ಷಣದವರೆಗೂ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಜಿಬಿ ವಿನಯ್ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜಿಬಿ ವಿನಯ್ ಕುಮಾರ್ಗೆ ಕೈಕೊಟ್ಟು ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡಿದೆ. ಇದು ವಿನಯ್ ಕುಮಾರ್ ಅಭಿಮಾನಿಗಳಿಗೆ ಮತ್ತು ಕಾಂಗ್ರೆಸ್ನ ಕೆಲ ಮುಖಂಡರಿಗೆ ಬೇಸರ ತರಿಸಿದೆ. ನಿಜ, ಟಿಕೆಟ್ ತಪ್ಪಿರೋ ವಿಚಾರ ನಿಜ. ದಾವಣಗೆರೆ ಜನತೆ ಒಂದು ಆಕಾಂಕ್ಷೆ ಇತ್ತು ವಿನಯ್ ಕುಮಾರ್ಗೆ ಟಿಕೆಟ್ ಸಿಗಲಿ ಅಂತಂದು. ನಾನು ಕೂಡ ಸುಮಾರು 1 ವರ್ಷದಿಂದ ಸ್ಥಳೀಯ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿಯೊಬ್ಬ ಹಳ್ಳಿ ಮುಖಂಡರಿರ್ಬೋದು, ಪಂಚಾಯತಿ ಸದಸ್ಯರಿರ್ಬೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಂದು ಸರ್ವೆನಲ್ಲೂ ಕೂಡ ಸುಮಾರು 70-80% ಲೀಡಲ್ಲಿದ್ದೆ ನಾನು. ನನಗೆ ಏನು CEC ಮೀಟಿಂಗ್ ಆಯಿತು, ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಆ ಮೀಟಿಂಗ್ ಅರ್ಧ ಗಂಟೆ ಮುಂಚೆ ತನಕನೂ ಕೂಡ ನಿಮಗೆ ಟಿಕೆಟು ಅನ್ನೋ ಒಂದು ಭರವಸೆ ನನಗಿತ್ತು. ಆ ಭರವಸೆ ಪಕ್ಷದ ವರಿಷ್ಠರು ಕೊಟ್ಟಿದ್ರು, ಹೈಕಮಾಂಡಿಂದ ಇತ್ತು. ಆದರೆ ಕೊನೆ ಗಳಿಗೆನಲ್ಲಿ ಅದು ನಿರಾಶೆ ಆಯಿತು. ಆ ಟಿಕೆಟ್ ಯಾಕೆ ತಪ್ಪಿತು ಅಂತ ನನಗೆ ಗೊತ್ತಿಲ್ಲ. ಅದು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಕುರುಬ ಕೋಟದಲ್ಲಿ 2 ಕೊಡಬೇಕಂತ ಏನೋ ಇತ್ತಂತೆ. ಹಾಗಾಗಿ ಅಚಾನಕ್ಕಾಗಿ ಧಾರವಾಡ ಕ್ಷೇತ್ರಕ್ಕೆ ಹೋಯಿತು. ಅದು ದಾವಣಗೆರೆಗೆ ಸಿಗಬೇಕಾಗಿದ್ದು ಅಲ್ಲೋಯ್ತು. ಹಾಗಾಗಿ ಕೊಡೋಕ್ಕಾಗಿಲ್ಲ. ಈಗ ಸಹಜವಾಗಿ ಬೇಜಾರಾಗಿರುತ್ತೆ, ನೋವಾಗಿರುತ್ತೆ. ಆದರೆ ನಾನೆಲ್ಲಿ ಅಳೋ ವ್ಯಕ್ತಿ ಅಲ್ಲ. ಏನಪ್ಪ ಅಂತಂದರೆ ಈಗ ಬಂದು ಡೆಲ್ಲಿಯಿಂದ ನಿನ್ನೆ ರಾತ್ರಿ ಬಂದು ಈಗ ಬೆಳಗ್ಗೆ ಬಂದೆ. ಒಂದು ಮೆಸೇಜ್ ಹಾಕಿದ್ದೆ ಕಾರ್ಯಕರ್ತರಿಗೆ, ಬನ್ನಿ ಯಾರ್ಯಾರು ಇದ್ದೀರಿ ಅಭಿಮಾನಿಗಳು, ಕಾರ್ಯಕರ್ತರು ಅಂತ. ಅಪಾರ ಸಂಖ್ಯೆಯಲ್ಲೆಲ್ಲ ಬಂದಿದ್ದಾರೆ. ಬಂದು ಅವ್ರ ಅಭಿಪ್ರಾಯ ಹಂಚ್ಕೊಂಡ್ರು. ಎಲ್ಲರೂ ಹೇಳ್ತಾ ಇದ್ದಾರೆ, ಒತ್ತಡ ಆಗ್ತಾಯಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ನಿಲ್ಲಿ ಅಂತಂದು. ಆದರೆ ನಾನು ಪ್ರಾಕ್ಟಿಕಲ್ ಮನುಷ್ಯ, ನಾನು ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಇವಾಗಲೇ ಮನಸ್ಸು ಮಾಡಿಲ್ಲ. ಸುಮಾರು ಇನ್ನೂ 20 ದಿನ ಸಮಯ ಇದೆ ನಮಗೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಜಿಬಿ ವಿನಯ್ ಕುಮಾರ್ಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡುವಂತೆ ಸಂಘಟನೆ ಮತ್ತು ಕಾರ್ಯಪಡೆ ಸಿದ್ಧಪಡಿಸಿಕೊಳ್ಳುವಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ರು ಅನ್ನೋ ಮಾತು ವಿನಯ್ ಕುಮಾರ್ ಆಪ್ತ ವಲಯದಲ್ಲಿ ಕೇಳಿ ಬರ್ತಿದೆ. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ವಿನಯ್ ಕುಮಾರ್ ದಾವಣಗೆರೆಯಲ್ಲಿ ಟಿಕೆಟ್ಗಾಗಿ ಹೋರಾಟ ಮಾಡಿದ್ದು, ಅಲ್ಲದೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ವಿನಯ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರವೂ ಇತ್ತು. ಆದರೆ ಶಾಮನೂರು ಕುಟುಂಬದ ಅಧಿಕಾರದ ಮುಂದೆ ಸಿದ್ದು ಆಟವೂ ನಡೆಯೋದಿಲ್ಲ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಹೈಕಮಾಂಡ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಸಾಂಪ್ರದಾಯಿಕ ರಾಜಕೀಯ ವಿರೋಧಿಗಳಿಗೆ ಮಣೆ ಹಾಕುವ ಮೂಲಕ ಬೇರೆ ಆಕಾಂಕ್ಷಿತರಿಗೆ ಶಾಕ್ ನೀಡಿದೆ. ಸದ್ಯಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚಿತರು ಬಂಡಾಯದ ಬಾವುಟ ಹಾರಿಸುವ ಲಕ್ಷಣಗಳು ಗೋಚರಿಸುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತಗಳು ಬೇಕು, ಅಭ್ಯರ್ಥಿಗಳು ಬೇಡ ಅಂತಂದು ಅದು ಗೊತ್ತಿಲ್ಲ. ಅದು ಯಾವ ಲೆಕ್ಕಾಚಾರದ ಮೇಲೆ ಕೇವಲ 2 ಕೊಡ್ತಾರೆ. ಒಟ್ಟು ಟೋಟಲ್ ಬ್ಯಾಕ್ವರ್ಡಿಗೆ 6ರಿಂದ 7 ಟಿಕೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂತಂದರೆ ಕಾಂಗ್ರೆಸ್ ಬ್ರೆಡ್ ಆ್ಯಂಡ್ ಬಟರ್, ಅಹಿಂದ ಏನು ಮತಗಳಿದಾವಲ್ಲ ಅದರಿಂದನೇ ಇವತ್ತು ಕಾಂಗ್ರೆಸ್ ಎಲ್ಲ MLAಗಳು ಕೂಡ ಗೆದ್ದು ಬಂದಿರೋದು. ಇದುವರೆಗೂ ಯಾರು ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ ಎಲ್ಲರೂ ಕೂಡ ಈ ಒಂದು ಅಹಿಂದ ಮತಗಳಿಂದನೇ ಆಗಿರೋವಂಥದ್ದು. ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ವಿಶ್ವಾಸ ಗಳಿಸಿದ್ದೀನಿ. ದಾವಣಗೆರೆ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಓಟ್ ಹಾಕೋರು, ಕೇವಲ ಅಹಿಂದ ಅಂತಂದಲ್ಲ. ನಮ್ಮ ಲಿಂಗಾಯತ ಸ್ಟೂಡೆಂಟ್ಸು ಸಾವಿರಾರು ಮಂದಿ ಇದ್ದಾರೆ, ಅವ್ರ ಪೇರೆಂಟ್ಸ್ ಎಲ್ಲರೂ ಕೂಡ ಓಟ್ ಹಾಕಿರೋರು. ಇದೆಲ್ಲ ಒಂದು ಕಡೆ ಡೆಫಿನೆಟ್ಲಿ ಪರಿಗಣಿಸಬೇಕಿತ್ತು ಅಂತ ನನ್ನ ಅನಿಸಿಕೆ ಕೂಡ.
ಇಲ್ಲ, ಪಾದಯಾತ್ರೆ ಇಫೆಕ್ಟ್ ಏನಾಗಿದೆ ಅಂತಂದರೆ ಇವತ್ತು ಲಕ್ಷಾಂತರ ಮಂದಿ ನನ್ನ ಅಭಿಮಾನಿಗಳನ್ನ ಗಳಿಸಿದ್ದೀನಿ. ಅದರಿಂದ ಪ್ರತಿಯೊಂದು ಸರ್ವೆನಲ್ಲೂ ನನ್ನ ಹೆಸರು ಹೋಯಿತು. ನೀವು ನೋಡ್ರಂಗೆ ಪ್ಯಾನಲ್ಲಿಗೆ ಹೋಗಿತ್ತು, ಅಫಿಷಿಯಲ್ಲಾಗಿ ನನ್ನ ಹೆಸರು ಪ್ಯಾನಲಲ್ಲಿ ಇತ್ತು ಅಲ್ಲಿ ಡೆಲ್ಲಿನಲ್ಲಿ. ಆದರೆ ಟಿಕೆಟ್ ಸಿಕ್ಕಿಲ್ಲ. ಅದು ನಾನು ಟಿಕೆಟಿಗೋಸ್ಕರ ಪಾದಯಾತ್ರೆ ಮಾಡಿದ್ದಲ್ಲ. ಈಗ ನಿರಂತರವಾಗಿ ಸಿಗದೇ ಇರಲಿ ಇಲ್ಲೇ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿರ್ತೀನಿ. ಇದು 39 ವರ್ಷ ನನಗೆ. ಮೇ 4ನೇ ತಾರೀಕು 40 ವರ್ಷ ಆಗ್ತದೆ. ಇನ್ನೂ 30 ವರ್ಷ ಇದೇ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಇರೋಣ ಅಂತಂದು ನಾನು ಕನಸು ಕಾಣ್ತಾ ಇದ್ದೆ. ಮೇ 4 ಬರ್ತ್ಡೇ, ಮೇ 7ನೇ ತಾರೀಕು ವೋಟಿಂಗ್ ಡೇ, ಭಾಳ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿದ್ದೆ. ಏನು ಉಲ್ಟಾ ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಒಟ್ಟಾರೆ ಕಾಂಗ್ರೆಸ್ ಟಿಕೆಟ್ ವಂಚಿತ ಜಿಬಿ ವಿನಯ್ ಕುಮಾರ್ಗೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ವಿನಯ್ ಕುಮಾರ್ ಮನವೊಲಿಕೆಗೆ ಸಿದ್ದರಾಮಯ್ಯ ಮತ್ತು ಕೆಲ ಮುಖಂಡರು ಪ್ರಯತ್ನಿಸುತ್ತಿದ್ದು, ವಿನಯ್ ಕುಮಾರ್ ಕೊನೆ ಕ್ಷಣದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸರಸ್ವತಿ, ಒಂಕಳ ನ್ಯೂಸ್, ದಾವಣಗೆರೆ.